ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಪರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಜಾಬಾಲಿಯು ನಾಸ್ತಿಕ ಮತವನ್ನು ಆಶ್ರಯಿಸಿ ಶ್ರೀರಾಮನನ್ನು ಸಮಾಧಾನಗೊಳಿಸಲು ಯತ್ನಿಸಿದುದು ಎಂಬ 108ನೆಯ ಸರ್ಗಕ್ಕೆ ಸ್ವಾಗತ. ಈವರೆಗೂ ಪ್ರತಿಯೊಬ್ಬರು ಧರ್ಮ ಮಾರ್ಗವನ್ನೇ ಅನುಸರಿಸಿ ಸನಾತನ ಧರ್ಮವನ್ನು ಅನುಸರಿಸಿ ಹೇಳುತ್ತಿದ್ದುದರಿಂದ ಈ ಸನಾತನ ಧರ್ಮಕ್ಕೆ ವಿರುದ್ಧವಾಗಿರುವ ನಾಸ್ತಿಕ ಮತವನ್ನು ಅರಿತಿರುವಂತಹ ಜಾಬಾಲಿಯು ಆ ನಾಸ್ತಿಕ ಮತದ ಆಧಾರದ ಮೇಲಾದರೂ ಶ್ರೀರಾಮನನ್ನು ಪುನಃ ಅಯೋಧ್ಯೆಗೆ ಕರೆತರಲು ಪ್ರಯತ್ನಿಸುತ್ತಾನೆ. ಅದರರ್ಥ ಜಾಬಾಲಿಯು ನಾಸ್ತಿಕ ಮತ ಪ್ರವರ್ತಕನಾಗಿದ್ದನೆಂದಲ್ಲ, ಬದಲಿಗೆ ಆತನಿಗೆ ಇದ್ದ ಅಪಾರ ಜ್ಞಾನದಿಂದಾಗಿ ಹಿಂದಿನ ಕಾಲದಲ್ಲಿ ಸ್ವತಃ ತಾವು ಯಾವ ಮತಪಂಥವನ್ನೇ ಆಶ್ರಯಿಸಿದ್ದರು, ಯಾವುದೇ ಮತಪಂಥವನ್ನೇ ಅನುಸರಿಸುತ್ತಿದ್ದರೂ ಕೂಡ ಇತರ ಮತಪಂಥಗಳ ಅರಿವು ಅವರಿಗಿತ್ತು. ನಾವು ಯಾವುದೋ ಒಂದು ಸನಾತನ ಸಂಪ್ರದಾಯವನ್ನು ಪರಿಪಾಲಿಸುತ್ತಿದ್ದೇವೆ ಎಂದ ಕಾರಣಕ್ಕಾಗಿ ಇತರ ಮತ ಸಂಪ್ರದಾಯಗಳ ಅರಿವೇ ಇರಬಾರದು, ಅವುಗಳ ಜ್ಞಾನವೇ ಇರಬಾರದು, ಅವುಗಳನ್ನು ಓದಲೇಬಾರದು ಆಗುತ್ತದೆ. ಎಲ್ಲ ಮತಪಂಥಗಳ ಅರಿವು ಇದ್ದು ಅವುಗಳಲ್ಲಿ ತನಗೆ ಯಾವುದು ಶ್ರೇಷ್ಠವೆನಿಸುತ್ತದೆಯೋ ಕೇವಲ ತಾನು ಹುಟ್ಟಿದ ಕಾರಣದಿಂದಾಗಿ ಅಲ್ಲ, ತಾನು ಯಾರೋ ಒಬ್ಬ ಅದ್ವೈತಿಗಳ ಮನೆಯಲ್ಲಿ ಹುಟ್ಟಿದ್ದು ಅಥವಾ ತಾನು ಯಾರೋ ಒಬ್ಬ ಕ್ರೈಸ್ತರ ಮನೆಯಲ್ಲಿ ಹುಟ್ಟಿದ್ದು ಎಂಬ ಕಾರಣಕ್ಕಾಗಿ ಆ ಮತ ಧರ್ಮಗಳನ್ನು ಅನುಸರಿಸದೆ ಎಲ್ಲ ಮತ ಧರ್ಮಗಳ ಅರಿವನ್ನು ಇಟ್ಟುಕೊಂಡು ತನಗೆ ಸ್ವಂತಕ್ಕೆ ಯೋಗ್ಯವೆನಿಸಿದ ಒಂದು ಮತಧರ್ಮವನ್ನು ಪಾಲಿಸುವುದು ಶ್ರೇಷ್ಠವಾದುದು. ಏಕೆಂದರೆ ಜಗತ್ತಿನಲ್ಲಿರುವ ಎಲ್ಲ ಮತಪಂಥಗಳಲ್ಲಿಯೂ ಕೂಡ ಶ್ರೇಷ್ಠವಾದ ಅಂಶಗಳಿವೆ. ಆಗ ಎಲ್ಲದನ್ನು ಅನುಸರಿಸುವ ಮೂಲಕ ಎಲ್ಲ ಮತಪಂಥಗಳಲ್ಲೂ ಸಮಭಾವವನ್ನು ಹೊಂದುವುದು ಸಾಧ್ಯವಾಗುತ್ತದೆ. ಆಶ್ವಾಸಯಂತಂ ಭರತಂ ಜಾಬಾಲಿರ್ಬ್ರಾಹ್ಮಣೋತ್ತಮಃ ಉವಾಚ ರಾಮಂ ಧರ್ಮಜ್ಞಂ ಧರ್ಮಾಪೇತಮಿದಂ ವಚಃ. ಈ ಪ್ರಕಾರವಾಗಿ ಭರತನನ್ನು ಸಂತೈಸುತ್ತಿದ್ದ ಧರ್ಮಜ್ಞನಾದ ಶ್ರೀರಾಮನನ್ನು ಕುರಿತು ಬ್ರಾಹ್ಮಣ ಶ್ರೇಷ್ಠರಾದ ಜಾಬಾಲಿಗಳು ವೈದಿಕ ಧರ್ಮಕ್ಕೆ ವಿರುದ್ಧವಾದ ಮಾತುಗಳನ್ನು ಹೇಳತೊಡಗಿದರು. ರಾಘವ, ಶ್ರೇಷ್ಠವಾದ ಬುದ್ಧಿಯನ್ನು ಹೊಂದಿರುವ ಮನನಶೀಲನಾದ ನೀನು ಸಾಧಾರಣನಾದೊಬ್ಬ ಮನುಷ್ಯನಂತೆ ನಿಷ್ಪ್ರಯೋಜಕವಾದ ಬುದ್ಧಿಯನ್ನು ಆಶ್ರಯಿಸಬೇಡ. ಕಸ್ಯ ಪುರುಷೋ ಬಂಧುಃ ಕಿಮಾಪ್ಯಂ ಕಸ್ಯ ಕೇನಚಿತ್ ಯದೇಕೋ ಜಾಯತೆ ಜಂತುರೇಕ ಏವ ವಿನಶ್ಯತಿ. ಯಾರು ಯಾರಿಗೆ ಬಂಧು, ಯಾರಿಂದ ಯಾರಿಗೆ ಏನಾಗಬೇಕಾಗಿದೆ? ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೂ ಪರಸ್ಪರವಾಗಿ ಯಾವ ಸಂಬಂಧವೂ ಇಲ್ಲ. ಹುಟ್ಟುವಾಗ ಸಾಯುವಾಗಲೂ ಒಬ್ಬನೇ ಸಾಯುತ್ತಾನೆ. ತಸ್ಮಾನ್ ಮಾತಾ ಪಿತಾ ಚೇತಿ ರಾಮ ಸಜ್ಜೇತಯೋ ನರಃ ಉನ್ಮತ್ತ ಇವ ಸಜ್ಞೇಯೋ ನಾಸ್ತಿ ಕಚ್ಚಿದ್ಧಿ ಕಸ್ಯಚಿತ್. ಆದುದರಿಂದ ಇವನು ತಂದೆ, ಇವಳು ತಾಯಿ, ಇವನು ಮಗ, ಇವಳು ಮಗಳು ಮುಂತಾಗಿ ಯಾವನು ಇಂಥವರಲ್ಲಿ ಆಸಕ್ತನಾಗುವನೋ ಅವನೊಬ್ಬ ಹುಚ್ಚನೇ ಸರಿ. ಏಕೆಂದರೆ ಯಾರು ಯಾರವನೋ ಅಲ್ಲ, ಒಬ್ಬನಿಗೂ ಮತ್ತೊಬ್ಬನಿಗೂ ಯಾವ ಸಂಬಂಧವೂ ಇಲ್ಲ. ಯಥಾ ಗ್ರಾಮಾಂತರಂ ಗಚ್ಚನ್ನರಃ ಕಚ್ಚಿದ್ವಚಿದ್ವಸೇತ್ ಉತ್ಸೃಜ್ಯತ ತಮಾವಾಸಂ ಪ್ರತಿಷ್ಠೇತ ಪರೇಹನಿ. ಏವಮೇವ ಮನುಷ್ಯಾಣಾಂ ಪಿತಾ ಮಾತಾ ಗೃಹಂ ವಸು ಆವಾಸ ಮಾತ್ರಂ ಕಾಕುಸ್ಥ ಸಜ್ಜಂತೆ ನಾತ್ರ ಸಜ್ಜನಾಹ. ಬೇರೆ ಊರುಗಳಿಗೆ ಪ್ರಯಾಣ ಮಾಡುವ ಯಾತ್ರಿಕನು ರಾತ್ರಿ ಆಗುತ್ತಲೇ ಯಾವುದೋ ಒಂದು ತಂಗುತ್ತಾನೆ. ಮರುದಿನವೇ ಆ ಛತ್ರವನ್ನು ಬಿಟ್ಟು ಮುಂದಕ್ಕೆ ಪ್ರಯಾಣ ಮಾಡುತ್ತಾನೆ. ತಂದೆ, ತಾಯಿ, ಮನೆ, ಐಶ್ವರ್ಯ ಇವೆಲ್ಲವೂ ಹಾಗೆಯೇ ಒಂದೆಡೆಯಲ್ಲಿ ಇರುವವರೆಗೆ ಇವರೆಲ್ಲರೂ ಈ ವಿಧವಾದ ಸಂಬಂಧದಿಂದ ಇರುತ್ತಾರೆ. ದೇಹಾಂತರವನ್ನು ಹೊಂದಿದ ನಂತರ ಯಾವ ಸಂಬಂಧವೂ ಇಲ್ಲವಾಗುತ್ತದೆ. ಆದುದರಿಂದ ಸಜ್ಜನರಾದವರು ಆಸಕ್ತರಾಗುವುದಿಲ್ಲ. ಆದುದರಿಂದ ತಂದೆಯ ಸಂಬಂಧವಾದ ಈ ರಾಜ್ಯವನ್ನು ಪರಿತ್ಯಜಿಸಿ ಕುತ್ಸಿತವಾದ ಹಾದಿಯುಳ್ಳ ಹಳ್ಳ ತಿಟ್ಟುಗಳಿಂದ ಕೂಡಿರುವ ಮುಳ್ಳು ಗಿಡಗಳಿಂದ ವ್ಯಾಪ್ತವಾಗಿರುವ ಬಹು ದುಃಖಕರವಾದ ಅರಣ್ಯದಲ್ಲಿ ವಾಸ ಮಾಡುವುದು ನಿನಗೆ ಉಚಿತವಲ್ಲ. ಸಂಪತ್ ಸಮೃದ್ಧದಲ್ಲಿ ವಾಸ ಮಾಡುವುದು ನಿನಗೆ ಉಚಿತವಲ್ಲ. ಸಂಪತ್ ಸಮೃದ್ಧವಾದ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷಿಕ್ತನಾಗು. ಜಡೆಯನ್ನು ಹೆಣೆದುಕೊಳ್ಳದೆ ಏಕವೇಣಿಯಾಗಿ ವೃತನಿಷ್ಠೆಯಾಗಿ ವಿರಹಿಣಿಯಾಗಿರುವ ಅಯೋಧ್ಯ ನಗರದ ಅಧಿದೇವತೆಯು ನಿನ್ನ ಆಗಮನವನ್ನೇ ಪ್ರತೀಕ್ಷಿಸುತ್ತಿದ್ದಾಳೆ. ರಾಜಪುತ್ರ,
ರಾಜಭೋಗಗಳನ್ನು ಅನುಭವಿಸುತ್ತಾ ಇಂದ್ರನು ಸ್ವರ್ಗದಲ್ಲಿ ವಿಹರಿಸುವಂತೆ ನೀನು ಅಯೋಧ್ಯೆಯಲ್ಲಿ ವಿಹರಿಸು. ನತೆ ಕಶ್ಚಿತ್ ದಶರಥಸ್ತ್ವಂ ನತೆ ಕಚ್ಚಿತ್ ದಶರಥಸ್ತ್ವಂ ಚ ತಸ್ಯ ನ ಕಶ್ಚನ ಅನ್ಯೋ ರಾಜ ತಸ್ಮಾತ್ ಕುರು ಯದುಚ್ಯತೆ. ದಶರಥನು ನಿನಗೆ ಏನೂ ಆಗಿರಲಿಲ್ಲ, ನೀನು ಅವನಿಗೆ ಏನೂ ಆಗಬೇಕಾಗಿಲ್ಲ. ಒಬ್ಬರೊಬ್ಬರಿಗೆ ಯಾವ ಸಂಬಂಧವೂ ಇಲ್ಲ. ರಾಜನೇ ಬೇರೆ, ನೀನೇ ಬೇರೆ. ಆದುದರಿಂದ ನಾನು ಹೇಳಿದಂತೆ ಮಾಡು. ಬೀಜ ಮಾತ್ರಂ ಪೋಹೋ ಶುಕ್ಲಂ ಶ್ರೋಣಿತಮೇವ ಚ ಸಂಯುಕ್ತ ಮೃತುಮನ್ಮಾತ್ರ ಪುರುಷಸ್ಯೇಹ ಜನ್ಮತತ್. ಮಗುವು ಹುಟ್ಟಲು ತಂದೆ ಎನಿಸಿಕೊಂಡವನು ಕೇವಲ ಬೀಜಪ್ರಾಯನಾಗುತ್ತಾನೆ. ಋತುಮತಿಯಾದ ಹೆಂಗಸಿನ ಗರ್ಭದಲ್ಲಿ ಬೀಜ ರೂಪವಾದ ಶುಕ್ರ ಮತ್ತು ಶೋಣಿತಗಳು ಬೆರೆತು ಸೇರುವುದರಿಂದ ಗರ್ಭವು ಉತ್ಪತ್ತಿಯಾಗಿ ಮನುಷ್ಯನ ಹುಟ್ಟಿಗೆ ಕಾರಣವಾಗುತ್ತದೆ. ಗತಸ್ಸ ನೃಪತಿಸ್ತತ್ರ ಗಂತವ್ಯಂ ಯತ್ರ ತೇನ ವೈ ಪ್ರವೃತ್ತಿರೇಷ ಮರ್ತ್ಯಾನಾಂ ತ್ವಂ ತು ಮಿಥ್ಯಾ ವಿಹನ್ಯಸೆ. ನಿನ್ನ ತಂದೆಯು ಎಲ್ಲಿಗೆ ಹೋಗಬೇಕಾಗಿತ್ತೋ ಅಲ್ಲಿಗೆ ಹೋಗಿದ್ದಾನೆ. ಸರ್ವ ಪ್ರಾಣಿಗಳಿಗೂ ಈ ಪ್ರವೃತ್ತಿ ನಿವೃತ್ತಿಗಳು ಸಮಾನವಾಗಿವೆ. ವಿಷಯವು ಹೀಗಿದ್ದರೂ ನೀನು ಮಿಥ್ಯಾ ಸಂಬಂಧವನ್ನು ಕಲ್ಪಿಸಿಕೊಂಡು ಸಂಕಟ ಪಡುತ್ತಿರುವೆ. ಅರ್ಥ ಧರ್ಮ ಪರ ಯೇ ತಾಂಸ್ತಾಂ ಶೋಚಾಮಿ ನೇತರಾಂ ತೇಹಿ ದುಃಖಮಿಹ ಪ್ರಾಪ್ಯ ವಿನಾಶಂ ಪ್ರೇತ್ಯ ಭೇಜಿರೆ. ಅರ್ಥ ಮತ್ತು ಧರ್ಮ ಇವುಗಳ ಸಂಪಾದನೆಗಾಗಿ ಯಾರು ಶ್ರಮಿಸುವರೋ ಅಂತಹವರ ವಿಷಯವಾಗಿ ನಾನು ಪರಿತಾಪ ಪಡುತ್ತೇನೆ. ಧರ್ಮಕ್ಕಾಗಿ ಅರ್ಥವನ್ನು ಸಂಪಾದಿಸುವ ಅವರಿಗೆ ಕಾಮೋಪಭೋಗಗಳ ಪರಿವೆಯೇ ಇರುವುದಿಲ್ಲ. ಅರ್ಥ ಧರ್ಮಗಳ ಸಿದ್ಧಿಗಾಗಿ ಅವರು ಈ ಲೋಕದಲ್ಲಿ ದಸಾನಾನಂತರದಲ್ಲಿ ವಿನಾಶ ಹೊಂದುತ್ತಾರೆ. ಅಷ್ಟಕ ಪಿತೃದೈವತ್ಯ ಮಿತ್ಯಯಂ ಪ್ರಸೃತೋ ಜನಃ ಅನ್ನಸ್ಯೋಪದ್ರವಂ ಪಶ್ಯ ಮೃತೋ ಹಿ ಕಿಮವಶಿಷ್ಯತಿ. ಅಷ್ಟಕಾದಿ ಶ್ರಾದ್ದಗಳು, ಪಿತೃದೇವತಾಕವಾದ ಶ್ರಾದ್ದಗಳು, ಶ್ರಾದ್ದಗಳಲ್ಲಿ ಕೊಡುವ ದಾನವು ಮತ್ತು ಬ್ರಾಹ್ಮಣರಿಗೆ ಮಾಡಿಸುವ ಅನ್ನ ಭೋಜನವು ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡುತ್ತದೆಂಬ ನಂಬಿಕೆಯಿಂದ ಜನರು ಶ್ರಾದ್ದ ಕ್ರಿಯೆಗಳಲ್ಲಿ ತೊಡಗುತ್ತಾರೆ. ವಿಚಾರ ಮಾಡಿ ನೋಡಿದರೆ ಇದರಿಂದ ಅನ್ನದ ನಾಶವಾಗುವುದೇ ಹೊರತು ಮತ್ತಾವ ಪ್ರಯೋಜನವೂ ಇಲ್ಲ. ಸತ್ತವನೇನಾದರೂ ಊಟ ಮಾಡಲು ಬರುವನೇ? ಯದಿ ಭುಕ್ತ ಮಿಹಾನ್ಯೇನ ದೇಹಮನ್ಯಸ್ಯ ಗಚ್ಚತಿ ದದ್ಯಾತ್ ಪ್ರವಸತಃ ಶ್ರಾದ್ದಂ ನ ತತ್ ಪತ್ಯಶನಂ ಭವೇತ್. ಒಬ್ಬನು ಊಟ ಮಾಡಿದುದು ಮತ್ತೊಬ್ಬನ ದೇಹಕ್ಕೆ ಸೇರುವುದೆಂದು ಹೇಳುವುದಾದರೆ ಯಾತ್ರೆ ಹೋಗಿರುವವರು ಅವರ ಪಾಥೇಯ ಅಂದರೆ ದೂರದಲ್ಲೆಲ್ಲೋ ಪ್ರಯಾಣ ಮಾಡುತ್ತಿರುವ ವ್ಯಕ್ತಿಗೆ ಆಹಾರವನ್ನು ತಲುಪಿಸಲು ಸಾಧ್ಯವಾಗದಿದ್ದರೆ ಇಲ್ಲಿರುವ ಯಾರಿಗಾದರೂ ಆಹಾರವನ್ನು ಅಂದರೆ ಆತನಿಗೆ ಭೋಜನಾರ್ಥವಾಗಿ ಏನನ್ನಾದರೂ ಕೊಟ್ಟರೆ ದೂರದಲ್ಲಿರುವ ವ್ಯಕ್ತಿಗೆ ಸಲ್ಲುತ್ತದೆಯೇ? ಅದು ಸಾಧ್ಯವಿಲ್ಲ ಎಂದ ಮೇಲೆ ಎಂದೋ ಸತ್ತುತ್ತದೆಯೇ? ಅದು ಸಾಧ್ಯವಿಲ್ಲ ಎಂದ ಮೇಲೆ ಎಂದೋ ಸತ್ತು ಯಾವುದೋ ಲೋಕದಲ್ಲಿ ಇದ್ದಾನೆ ಎಂದು ನಂಬಿಕೊಂಡು ಆ ಕಾರಣಕ್ಕಾಗಿ ಇಲ್ಲಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದರೆ ಅಲ್ಲಿರುವವನಿಗೆ ತಲುಪಲು ಅಂದರೆ ಈಗಾಗಲೇ ಸತ್ತು ಹೋಗಿರುವವನಿಗೆ ಶರೀರವನ್ನೇ ಬಿಟ್ಟವನಿಗೆ ತಲುಪಲು ಸಾಧ್ಯವೇ? ಪ್ರಯಾಣ ಮಾಡುತ್ತಿರುವವನಿಗೆ ಆಹಾರವು ತಲುಪಲಿ ಎಂದು ಇಲ್ಲಿರುವವರಿಗೆ ಹೇಗೆ ಆಹಾರ ಕೊಡುವುದಿಲ್ಲವೋ ಹಾಗೆಯೇ ಈಗಾಗಲೇ ಸತ್ತು ಹೋಗಿರುವವನ ಹೆಸರಿನಲ್ಲಿ ಬೇರೆ ಯಾರಿಗೋ ಭೋಜನವನ್ನು ಕೊಟ್ಟರೆ ಅದರಿಂದ ಪ್ರಯೋಜನವೇನಾದೀತು? ದಾನ ಸಂವನನ ಹ್ಯೇತೆ ಗ್ರಂಥ ಮೇಧಾ ವಿಭಿಕೃತಾ ಯಜಸ್ವ ದೇಹಿ ದೀಕ್ಷಸ್ವ ತಪಸ್ತಪ್ಯಸ್ವ ಸಂತ್ಯಜ. ಯಾಗ ಮಾಡು, ಇಂತಹ ಲೋಕವು ಪ್ರಾಪ್ತವಾಗುತ್ತದೆ. ಇಂತಹ ದಾನವನ್ನು ಕೊಡು, ಇಷ್ಟು ಪುಣ್ಯವು ಲಭಿಸುತ್ತದೆ. ಇಂತಹ ವ್ರತವನ್ನು ಮಾಡಲು ದೀಕ್ಷಿತನಾಗು, ಇಂತಹ ತಪಸ್ಸನ್ನು ಮಾಡು, ಗ್ರಹವನ್ನು ತ್ಯಾಗ ಮಾಡು. ಇವೆಲ್ಲವೂ ದಾನಗಳ ಸ್ವೀಕಾರಕ್ಕಾಗಿ ವಶೀಕರಣ ಮಂತ್ರಗಳು. ಈ ಕರ್ಮಗಳ ಸಂಬಂಧವಾದ ಗ್ರಂಥಗಳನ್ನು ಮೇಧಾವಿಗಳು ಧನಾರ್ಜನೆಗಾಗಿಯೇ ರಚಿಸಿದ್ದಾರೆ. ಈ ಕಾರಣದಿಂದಾಗಿಯೇ ಶಾಸ್ತ್ರ ಗ್ರಂಥಗಳೆಲ್ಲವೂ ಬ್ರಾಹ್ಮಣರ ರಚನೆ. ಬ್ರಾಹ್ಮಣರು ಈ ಕಾರಣದಿಂದಾಗಿ ಜನಗಳು ತಮಗೆ ಹೆಚ್ಚು ಹೆಚ್ಚು ದಾನವನ್ನು ಕೊಡಲಿ, ವೃತ ಮುಂತಾದವುಗಳ ಹೆಸರಿನಲ್ಲಿ ತಮಗೆ ಇನ್ನಷ್ಟು ಧನಾರ್ಜನೆಯಾಗಲಿ ಎಂದು ಧನಾಕಾಂಕ್ಷಿಗಳಾಗಿ ಬ್ರಾಹ್ಮಣರೇ ಇವುಗಳನ್ನು ರಚಿಸಿಕೊಂಡಿದ್ದಾರೆಂದು ಇಂದಿನ ನಾಸ್ತಿಕವಾದಿಗಳು ಹೇಳುತ್ತಾರಲ್ಲವೇ? ಸ ನಾಸ್ತಿ ಪರಮಿತ್ಯೇವ ಕುರು ಬುದ್ಧಿಂ ಮಹಾಮತೆ
ಪ್ರತ್ಯಕ್ಷಂ ಯದ್ದದಾತಿಷ್ಠ ಪರೋಕ್ಷಂ ಪೃಷ್ಠತಃ ಕುರು. ಮಹಾಮತಿಯೇ, ಪರಲೋಕವಿಲ್ಲವೆಂಬ ವಿಷಯದಲ್ಲಿ ನಿನ್ನ ಬುದ್ಧಿಯನ್ನು ದೃಢಪಡಿಸು. ಪ್ರತ್ಯಕ್ಷ ಸುಖವು ಎಲ್ಲಿ ಕಾಣುವುದೋ ಅದನ್ನೇ ಆಶ್ರಯಿಸು. ಪರೋಕ್ಷವೆಂಬುದನ್ನು ಹಿಂದಕ್ಕೆ ತಳ್ಳು, ಅದನ್ನು ನಂಬಬೇಡ. ಸಕಲರಿಗೂ ಸಮ್ಮತವಾಗಿರುವ ಸತ್ಪುರುಷರ ಬುದ್ಧಿಯನ್ನು ಪುರಸ್ಕರಿಸಿ ಭರತನಿಂದ ಪೂಜಿಸಲ್ಪಟ್ಟವನಾಗಿ ಕೋಸಲ ರಾಜ್ಯವನ್ನು ಪ್ರತಿಗ್ರಹಿಸು. ಜಾಬಾಲಿಗಳೇನೋ ನಾಸ್ತಿಕ ಮತವನ್ನು ಯಥಾವತ್ತಾಗಿ ಉಪದೇಶಿಸುತ್ತಾ ಶ್ರೀರಾಮನ ಮನಸ್ಸನ್ನು ಕದಲಿಸಲು, ಆತನ ದೃಢ ನಿರ್ಧಾರವನ್ನು, ಶಪಥವನ್ನು ಕದಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಸ್ವತಃ ನಾಸ್ತಿಕವಾದವು ಯಾರಿಗೂ ಹೊರತೇನಲ್ಲ. ಆಯಾ ಸಂದರ್ಭಗಳಲ್ಲಿ ಒಮ್ಮೊಮ್ಮೆ ಪ್ರತಿಯೊಬ್ಬರನ್ನು ನಾಸ್ತಿಕ ಮತವು ಆಶ್ರಯಿಸುತ್ತದೆ. ಎಲ್ಲೋ ಇರುವವರಿಗೆ ಇಲ್ಲಿ ದಾನ ಮಾಡಿದರೆ, ಅಥವಾ ಮುಂದೆ ಸತ್ತ ಮೇಲೆ ಏನಾಗುವುದೋ ತಿಳಿಯದೆ ಈಗ ದಾನ ಮಾಡಿದರೆ ಮುಂದೆ ಪರಲೋಕ, ಹೀಗೆ ಸತ್ತವರು ಯಾರಾದರೂ ಮತ್ತೆ ಹಿಂದಿರುಗಿ ಬಂದು ಹೇಳಿರುವರೇ? ಅದರಲ್ಲೂ ತಂದೆ ಮಕ್ಕಳು ತಾಯಿ ಎಂಬ ಸಂಬಂಧವಾದರೂ ಎಲ್ಲಿಯದು? ಹೆಂಡತಿ ಮಕ್ಕಳು ಎಂಬ ಸಂಬಂಧವಾದರೂ ಎಲ್ಲಿಯದು? ಕಾಮೋಪಭೋಗಕ್ಕಾಗಿ ಒಬ್ಬ ಸ್ತ್ರೀ ಪುರುಷನನ್ನು, ಪುರುಷ ಸ್ತ್ರೀಯನ್ನು ಅನುಸರಿಸುತ್ತಾರೆ ಅಷ್ಟೇ. ಆದರೆ ಅವರ ನಡುವೆ ಸಂಬಂಧಗಳೇಕೆ? ಅದರಿಂದ ಹುಟ್ಟಿದ ಮಕ್ಕಳ ವಿಷಯದಲ್ಲಾದರೂ ಹೊಣೆಗಾರಿಕೆ ಏಕೆ? ಆದರೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಇದೇ ರೀತಿ ಯೋಚಿಸಲಾರಂಭಿಸಿದರೆ ಆಗ ಸಮಾಜದ ಕಟ್ಟಾದರೂ ಎಲ್ಲಿ ಉಳಿಯುತ್ತದೆ? ಆಗ ಕುಟುಂಬದ ಚೌಕಟ್ಟು, ಕುಟುಂಬ ವ್ಯವಸ್ಥೆಯೇ ಉಳಿಯುವುದಿಲ್ಲ. ಆಗ ಮುಂದೆ ಹುಟ್ಟುವ ಮಕ್ಕಳಿಗೆ ಒಂದು ಆಶ್ರಯವಾಗಲಿ, ಹುಟ್ಟಿದ ಮಕ್ಕಳು ಒಂದು ಹಂತಕ್ಕೆ ಬರುವವರೆಗೂ ಕೂಡ ಅವರಿಗೆ ಬೇಕಾದಂತಹ ಯೋಗ್ಯ ಸೌಲಭ್ಯ ಸವಲತ್ತುಗಳಾಗಲಿ ಎಲ್ಲಿ ಸಿಗುತ್ತವೆ? ಪ್ರಾಣಿಗಳೂ ಕೂಡ ಹೀಗೆ ಬದುಕುತ್ತವೆ. ಪ್ರಾಣಿಗಳಲ್ಲಿ ಕುಟುಂಬ ವ್ಯವಸ್ಥೆ ಎಲ್ಲಿರುತ್ತದೆ? ಕೆಲವು ಪ್ರಾಣಿಗಳಲ್ಲಿ ಅದು ಕಂಡುಬರಬಹುದು. ಆದರೆ ಬಹಳಷ್ಟು ಪ್ರಾಣಿಗಳಲ್ಲಿ ತಾವು ಗರ್ಭಿಣಿಯಾದ ನಂತರ ಆ ಹೆಣ್ಣು ಪ್ರಾಣಿ ಮರಿಗಳನ್ನು ಹೆತ್ತು ಒಂದಷ್ಟು ಕಾಲ ಅವುಗಳನ್ನು ಸಾಕಿ ನಂತರ ತನಗೂ ಅವಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಬಿಟ್ಟು ಹೋಗಿಬಿಡುತ್ತವೆ. ಇನ್ನು ದಾನ ಧರ್ಮಗಳ ವಿಷಯವಾಗಲಿ ಅದರ ಹಿಂದಿನ ಉದ್ದೇಶವೇ ಬೇರೆ ಇರುತ್ತದೆ. ಅದು ನಿಜಕ್ಕೂ ಹೋಗಿ ತಲುಪುತ್ತದೆಯೇ? ನಿಜಕ್ಕೂ ಮುಂದೆ ಅದರಿಂದ ಏನೋ ಫಲವಿದೆ ಎಂಬ ದೃಷ್ಟಿಯಿಂದ ಮಾಡುವಂತಹದ್ದು ವ್ಯಾಪಾರವಾಗುತ್ತದೆ. ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಸಲ್ಲಿಸಿಬಿಟ್ಟರೆ, ದೇವರಿಗೆ ಪೂಜೆ ಹರಕೆ ಸಲ್ಲಿಸಿಬಿಟ್ಟರೆ ದೇವರು ನನ್ನ ಕೆಲಸ ಮಾಡಿಕೊಡುತ್ತಾನೆಂದುಕೊಂಡರೆ ಅದು ದೇವರೊಂದಿಗೂ ಮಾಡುವ ವ್ಯಾಪಾರವಲ್ಲವೇ? ವಾಸ್ತವದಲ್ಲಿ ಆ ಮೂಲಕ ನಮ್ಮ ಸಮಾಜದಲ್ಲಿ ಹಾಗೂ ಮನೆತನ ಕುಟುಂಬಗಳಲ್ಲಿ ಒಂದು ಶ್ರದ್ಧೆಯನ್ನು ಬೆಳೆಸುವುದು, ಸಮಾಜಕ್ಕಾಗಿ ಕೊಡುಗೆ ಕೊಡುವುದು ಹಾಗೂ ನಿರಂತರ ಯಾವ ವ್ಯಕ್ತಿಗಳು ಸ್ವಾಮಿಯೇ ಕೆಲಸ ಮಾಡುತ್ತಿರುವರೋ ಅಂತಹವರನ್ನು, ಅಧ್ಯಾಪನ ನಿಷ್ಠರಾಗಿರುವವರನ್ನು ಬ್ರಾಹ್ಮಣರೆಂದು ಕರೆಯುತ್ತಾರೆ. ಕೇವಲ ಹುಟ್ಟಿದ ಮಾತ್ರಕ್ಕೆ, ಒಂದು ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಜಾತಿಯಿಂದ ಯಾವ ವ್ಯಕ್ತಿಯೂ ಬ್ರಾಹ್ಮಣನಾಗುವುದಿಲ್ಲ. ನೀವು ಹುಡುಕಿಕೊಂಡು ಹೋದರೆ ಪ್ರತಿಯೊಂದು ಜಾತಿಯಲ್ಲೂ ಹೀಗೆ ನಾವು ಯಾವುದನ್ನು ಜಾತಿ ಕುಲಗಳೆಂದು ಕರೆದುಕೊಂಡು ಬಂದಿರುವೆವೋ ಆ ಪ್ರತಿಯೊಂದು ಜಾತಿಯಲ್ಲೂ ಕುಲದಲ್ಲೂ ಕೂಡ ಕೆಲವು ವ್ಯಕ್ತಿಗಳು ಬ್ರಾಹ್ಮಣ್ಯದಲ್ಲಿ ಇರುವ ಸಾಧ್ಯತೆ ಇರುತ್ತದೆ. ಅವರಿಗೆ ಸ್ವಹಿತಾಸಕ್ತಿ ಎಂಬುದೇ ಇರುವುದಿಲ್ಲ. ಪರೋಪಕಾರದಲ್ಲಿ ನಿರತರಾಗಿರುತ್ತಾರೆ, ಅಧ್ಯಯನದಲ್ಲಿ ನಿರತರಾಗಿರುತ್ತಾರೆ. ಅವರಿಗೆ ಉದರಂಭರಣದ ಯೋಚನೆಯೇ ಇರುವುದಿಲ್ಲ. ಅಂಥವರನ್ನು ಬೇರೆಯವರು ಸಾಕಿ ಸಲಹಿ ಅವರಿಗೆ ಬೇಕಾದ ದಾನ ಧರ್ಮಗಳನ್ನು ಕೊಟ್ಟು, ಅಂದರೆ ಅವರು ಬಯಸದೇ ಹೋದರೂ ದಾನ ಧರ್ಮಗಳ ಹೆಸರಿನಲ್ಲಿ, ಪಿತೃಕಾರ್ಯಗಳ ಹೆಸರಿನಲ್ಲಿ ಅವರಿಗೆ ಭೋಜನವನ್ನು ಕೊಟ್ಟು ಹಾಗೂ ಇತರ ದಾನ ಧರ್ಮಗಳ ಹೆಸರಿನಲ್ಲಿ ಅವರಿಗೆ ಬೇಕಾದ, ಅವರ ಉದರಂಭರಣಕ್ಕೆ ಬೇಕಾದ ಅವಶ್ಯಕ ಸಾಮಗ್ರಿಗಳನ್ನು ಕೊಟ್ಟು ಅವರನ್ನು ಪೋಷಿಸದೇ ಹೋದರೆ ಮುಂದೆ ಆ ರೀತಿ ಸಂಪೂರ್ಣವಾಗಿ ತಮ್ಮನ್ನೇ ಜ್ಞಾನಕ್ಕೆ, ತಮ್ಮನ್ನೇ ವಿದ್ಯೆಗೆ, ತಮ್ಮನ್ನೇ ಅಧ್ಯಾಪನಗಳಿಗೆ, ಪರೋಪಕಾರಕ್ಕೆ ಸ್ವಾರ್ಥರಹಿತರಾಗಿ ಸಮಾಜಕ್ಕೆ ಅರ್ಪಿಸಿಕೊಳ್ಳುವ ಜನರ ಸಂಖ್ಯೆಯೇ ಕ್ಷೀಣಿಸುತ್ತಾ ಹೋಗಿ ಅಂತಹ ಜನರು, ಯಾವುದೇ ಕುಲವಿರಲಿ ಯಾವುದೇ ಜಾತಿ ಇರಲಿ, ಅಂತಹ ಜನಗಳ ಸಂಖ್ಯೆಯೇ ಕ್ಷೀಣಿಸುತ್ತಾ ಹೋದರೆ ಅದರಿಂದ ಸಮಾಜಕ್ಕೆ ಹಾನಿಯಲ್ಲವೇ? ಸಮಾಜದಲ್ಲಿ ನಾವು ಒಬ್ಬಂಟಿಗರಾಗಿ ಒಂದು ಮನೆ ಕಟ್ಟಿಕೊಂಡು ಕಾಡಿನಲ್ಲಿ ಇರಲು ಸಾಧ್ಯವಿಲ್ಲ. ನಾವು ಒಂದು ಸಮುದಾಯದಲ್ಲಿ ಬದುಕುತ್ತೇವೆ. ಆ ಸಮುದಾಯ ಉಳಿಯಬೇಕೆಂದರೆ ಈ ಎಲ್ಲ ರೀತಿಯಾದಂತಹ ಸನಾತನ ಸತ್ಸಂಪ್ರದಾಯಗಳ ಅವಶ್ಯಕತೆ ಇದೆ.
ಎಲ್ಲ ಸನಾತನ ಸತ್ಸಂಪ್ರದಾಯಗಳನ್ನು ಯಾವುದೋ ಸ್ವರ್ಗಲಾಭವಾಗುತ್ತದೆ ಎಂಬ ವ್ಯಾಪಾರಿ ದೃಷ್ಟಿಯಿಂದ ನೋಡದೆ ಸಮುದಾಯದ ದೃಷ್ಟಿಯಿಂದ, ಒಂದು ರಾಷ್ಟ್ರ ಅಥವಾ ಒಂದು ಜನಸಮುದಾಯದ ಹಿತದೃಷ್ಟಿಯಿಂದ ಗಮನಿಸಿದರೆ ನಮಗೆ ಬೇರೆಯೇ ಹೊಳಹು ಕಾಣುತ್ತದೆ. ಯಾರು ಅರ್ಥಸಂಗ್ರಹವನ್ನು ಮಾಡಿರುವನೋ ಆತನಿಂದಲೇ ಸಮುದಾಯವು ಪೋಷಿಸಲ್ಪಡಬೇಕಲ್ಲವೇ? ಈ ತಂಡದಲ್ಲಿ 109ನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.